ನಮಸ್ಕಾರ. ದೇಶದ ಸಮಸ್ತ ಜನತೆಗೆ 155ನೇ ಗಾಂಧಿ ಜಯಂತಿಯ ಶುಭಾಶಯಗಳು. ಭಾರತವನ್ನು ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳಿಸಲು ಜಗತ್ತಿಗೆ ಸತ್ಯ, ಶಾಂತಿ, ಅಹಿಂಸೆಯ ಸಂದೇಶ ಸಾರಿದ ಧೀಮಂತ ಪುರುಷ, ಶಾಂತಿದೂತ, ಸ್ವಾತಂತ್ರ್ಯದ ಧ್ಯೇಯ ಮಾರ್ಗ ರೂಪಿಸಿದ ಸ್ವಚ್ಛ ಹಾಗೂ ಉತ್ತಮ ಭಾರತದ ಕನಸು ಕಂಡವರು, ವಿಶ್ವದ ಮಹಾನ್ ಚೇತನ, ನಮ್ಮ ಹೆಮ್ಮೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ಭಾರತವನ್ನು ಸ್ವಾತಂತ್ರ್ಯದ ಕಡೆಗೆ ಮುನ್ನಡೆಸಿದ ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರವಲ್ಲ, ಎಲ್ಲರ ಬದುಕಿನ ಬೆಳಕು, ಆದರ್ಶವೂ ಆಗಿದ್ದಾರೆ. ಅವರ ಚಿಂತನೆಗಳು ನಮಗೆಲ್ಲ ಎಂದೆಂದಿಗೂ ಸ್ಫೂರ್ತಿದಾಯಕ. ಬೆಳಗಾವಿಯಲ್ಲಿ ನಡೆದ 29ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿ ಈಗ 100 ವರ್ಷ ಆಗಿದೆ. ಈ ಚಾರಿತ್ರಿಕ ಸಂದರ್ಭವನ್ನು ಅರ್ಥಪೂರ್ಣವಾಗಿ 1 ವರ್ಷದವರೆಗೆ ಆಚರಿಸುವ ಸಲುವಾಗಿ MG ರಸ್ತೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂಭಾಗದಿಂದ KPCC ಕಚೇರಿವರೆಗೆ ಗಾಂಧಿ ನಡಿಗೆ ಪಾದಯಾತ್ರೆ ಮಾಡಿ ಭಾರತ್ ಜೋಡೋ ಸಭಾಂಗಣದಲ್ಲಿ ಗಾಂಧಿ ಭಾರತ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ. ಅವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಒಂದಾಗಿ ಮಹಾತ್ಮ ಗಾಂಧಿಯವರ ಸ್ವಚ್ಛ ಹಾಗೂ ಉತ್ತಮ ಭಾರತದ ಕನಸು ನನಸಾಗಿಸಲು ಪಣ ತೊಡೋಣ. ಅವರ ತತ್ವಾದರ್ಶಗಳಾದ ಅಹಿಂಸೆ, ಸಮರ್ಪಣಾಭಾವ ಹಾಗೂ ನಿಸ್ವಾರ್ಥ ಸೇವೆಯಲ್ಲಿ ಸ್ಮರಿಸುತ್ತಾ ಉತ್ತಮ ಭಾರತ ಕಟ್ಟಲು ಸಂಕಲ್ಪ ಮಾಡೋಣ. ಬನ್ನಿ, ಗಾಂಧಿ ಹಾದಿಯಲ್ಲಿ ಹೆಜ್ಜೆ ಹಾಕೋಣ. ದೇಶ ಕಟ್ಟೋಣ, ದೇಶ ಉಳಿಸೋಣ, ದ್ವೇಷ ಅಳಿಸೋಣ. ನಮಸ್ಕಾರ.